ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ನಮ್ಮ ತುಮಕೂರಿನಲ್ಲಿ ಇರೋಂಥ ಎಕ್ಸಿಬಿಷನ್ ಶೋ ಅಂದರೆ ಏನು ಗಾಜಿನ ಅರಮನೆ ಅಂತ ಏನು ನಮ್ಮ ತುಮಕೂರಿನಲ್ಲಿ ಒಂದು ಪ್ಲೇಸ್ ಇದೆ. ಆ ಪ್ಲೇಸಲ್ಲಿ ಫಿಶ್ ಅಂದರೆ ಅಕ್ವಾ ಪ್ಲ್ಯಾನೆಟ್ ಅನ್ನೋ ಒಂದು ಎಕ್ಸಿಬಿಷನ್ ಶೋನ ಅರೇಂಜ್ ಮಾಡಿದರು. ಸೊ ಅಲ್ಲೋಗಿ ನಾವು ಕೂಡ ಹೇಗಿದೆ ಏನು ಅನ್ನೋದನ್ನು ನೋಡ್ತಾ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸೊ ಬನ್ನಿ ಈಗ ಹೋಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆ ಎಕ್ಸಿಬಿಷನ್ ಹೇಗಿದೆ ಏನು ಅನ್ನೋದನ್ನು ನೋಡ್ಕೊಂಬರೋಣ. ಅಂದರೆ ಇದು ತುಂಬ ದಿನ ಆದಮೇಲೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಸಮ್ ಪ್ರಾಬ್ಲಮಿಂದ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ಬನ್ನಿ, ಎಷ್ಟು ಥರದ್ದು ಫಿಶಸ್ ಇದೆ, ಏನು ಎತ್ತಾ ಹೇಗಿದೆ ಒಳಗಡೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ನನ್ನ ಮಗಳು ಕೂಡ ತುಂಬಾ ಎಂಜಾಯ್ ಮಾಡ್ತಾಯಿತ್ತು ಅಂತಲೇ ಹೇಳ್ಬೋದು. ಸೊ ನಾವು ಹೋಗಿದ್ದು ತುಂಬ ಲೇಟಾಗಿತ್ತು. ನೈಟು ಕ್ರೌಡೇನು ಅಷ್ಟೊಂದು ಇಲ್ಲ ಅಂತ ಅನ್ನಿಸ್ತು. ಮತ್ತು ತುಂಬ ದಿನದಿಂದ ಈ ಎಕ್ಸಿಬಿಷನ್ ನಡೀತಿರೋದ್ರಿಂದ ತುಂಬ ಜನ ಹೋಗಿ ಬಂದಿದ್ದಾರೆ. ಇದ್ರ ಬಗ್ಗೆ ಆಗಲೇ ಡೀಟೇಲ್ಸ್ ನಿಮಗೆಲ್ಲ ಆಗಲೇ ಸಿಕ್ಕಿದೆ ಅಂತಲೂ ಅಂತ ಅಂದ್ಕೊತೀನಿ. ನಾವು ಒಂದು ಸಲ ಹೋಗಿ ನೋಡ್ಕೊಂಬರೋಣ ಅಂತೇಳಿ ನಾವು ಕೂಡ ಒಂದು ಎಂಟ್ರಿ ಕೊಟ್ಟಿದ್ದೀವಿ. ನೋಡೋಣ ಬನ್ನಿ ಹೇಗಿದೆ, ಹೇಗೇನಿದೆ, ಹೇಗೆಲ್ಲ ಅರೇಂಜ್ಮೆಂಟ್ ಇದೆ, ಯಾವ್ಯಾವ ಥರದ ಫಿಶಸ್ ಇದೆ, ಯಾವ್ಯಾವ ಥರದ ಬರ್ಡ್ಸ್ ಇದೆ ಅನ್ನೋದನ್ನು ನೋಡ್ಕೊಂಡ್ಬರೋಣ. ಹಾಗೆ ಈ ಒಂದು ಬ್ಯುಸಿ ಲೈಫಲ್ಲಿ ಈ ಥರದೊಂದೊಂದು ಆಗಾಗ ನೋಡಿದ್ರೆ ಒಂದು ಏನೋ ಫ್ರೀ ಅನಿಸುತ್ತೆ. ಎಲ್ಲ ಟೆನ್ಷನಿಂದ ಒಂದು 10 ನಿಮಿಷ ಹೊರಗಡೆ ಬಂದ್ವಿ ಅನ್ನೋ ಒಂದು ಫೀಲ್ ಆದರೂ ಸಿಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಕೂಡ ಹೋಗಿದ್ವಿ, ನೋಡ್ಕೊಂಡು ಬಂದ್ವಿ. ಈ ಒಂದು ಶೋ ಏನಿದೆ ಅದನ್ನು ಬನ್ನಿ ಫ್ರೆಂಡ್ಸ್, ನೀವು ಕೂಡ ನೋಡಿ ಹೇಗಿದೆ ಏನು ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಒಂದು ಶೇರ್ ಕೊಡಿ ಅಂತ ಕೇಳ್ಕೊಳ್ತಾ, ನೋಡಿ ಫ್ರೆಂಡ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಫಿಶಸ್ಸು. ತುಂಬಾ ಚೆನ್ನಾಗಿದೆ ನೋಡಿ. ಎಷ್ಟು ಜನ ಈ ನೋಡಿರ್ಬೋದು ಈ ಫಿಶಸ್ಸು. ಬಟ್ ಏನೋ ಒಂದು ವಿಶೇಷ, ಒಂದು ಖುಷಿ ಅನ್ನೋದನ್ನು ಸಿಗ್ತಾಯಿದೆ ಅಂತಲೇ ಹೇಳ್ಬೋದು. ಹಾಗೆ ನೋಡಿ, ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಫಿಶಸ್ ನೋಡಿ. ಪೇರೆಂಟ್ಸ್ಗಳಿಗೂ ಅಷ್ಟೇ, ಎಲ್ಲೋ ಒಂದು ಬ್ಯುಸಿ ಲೈಫಿಂದ ಒಂದು ಬ್ರೇಕ್ ಸಿಕ್ಕಿದಾಗೆ ಈ ಥರ ಆಚೆ ಹೋಗಿ ಬಂದರೆ ಫ್ಯಾಮಿಲಿ ಕರ್ಕೊಂಡು ಅವ್ರಿಗೂ ಖುಷಿ, ಫ್ಯಾಮಿಲಿ ಮೆಂಬರ್ಗೂ ಖುಷಿ ಅಂತ ಹೇಳ್ಬೋದು. ಹೀಗೆ ನೋಡಿ ತುಂಬ ಫಿಶಸ್ ಬಂದಿತ್ತು. ಈ ಒಂದು ಅಕ್ವಾ ಪ್ಯಾನಲ್ಲಿ ಸುಮಾರು ಫಿಶಸ್ ಸಿಕ್ತು. ನಾವು ಕೂಡ ನೋಡಿ ತುಂಬಾ ಖುಷಿಪಟ್ವಿ. ನೋಡಿ ಎಷ್ಟು ಮುದ್ದಾಗಿದೆ ಅಲ್ಲ. ಮನುಷ್ಯ ಎಷ್ಟೇ ಏನೇ ಇದ್ರೂ ಒಂದು ಸಲ ಒಂದು ಮೂಗು ಪ್ರಾಣಿಗಳು ನೋಡಿದಾಗ ಸಿಗೋ ಖುಷಿನೇ ಬೇರೆ ಅಲ್ಲ. ಆಮೆ ಕೂಡ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಲೈಟ್ ಅರೇಂಜ್ಮೆಂಟ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಬ್ಯಾಕ್ ಸೈಡಿನ ಒಂದು ವಿಡಿಯೋ ಕೂಡ ಪ್ಲೇ ಮಾಡಿದರು, ಆಡಿಯೋ ಕೂಡ ಪ್ಲೇ ಮಾಡಿದರು, ಸಾರಿ. ಆ ಉದ್ದೇಶದಿಂದ ನಾನೇ ಒಂದು ವಾಯ್ಸ್ ಓವರ್ ಕೊಡೋಣ ಅಂತ ಹೇಳಿ ಕೊಡ್ತಾಯಿದ್ದೀನಿ. ತುಂಬ ಫನ್ ಇರೋಂಥ ವಿಡಿಯೋ ಆಡಿಯೋಸ್ನ ತುಂಬ ಪ್ಲೇ ಮಾಡಿದರು, ಜನಗಳಿಗೆ ಎಂಟರ್ಟೈನ್ಮೆಂಟ್ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೆ. ಮತ್ತು ಇನ್ನು ಅಕ್ವಾಗಾರ್ಡ್ ಪ್ಲ್ಯಾನೆಟ್ ಫಿಶ್ ಪ್ಲ್ಯಾನೆಟ್ ನೋಡ್ಕೊಂಡು ಈಚೆ ಬಂದರೆ ಕೆಲವೊಂದು ಬರ್ಡ್ಸ್ ಕೂಡ ಇತ್ತು, ಅದು ಕೂಡ ನೋಡಿದ್ವಿ. ನೋಡಿ ನೋಡಿ ಎಷ್ಟು ಡಿಫ್ರೆಂಟ್ಸ್ ಆದಂಥ ಬರ್ಡ್ಸ್ಗಳಿತ್ತು ನೋಡಿ. ನನಗೂ ಕೂಡ ತುಂಬ ಖುಷಿ ಆಯಿತು ನೋಡಿ ಫ್ರೆಂಡ್ಸ್. ನೋಡಿ ವೈಟ್ ಪಾರಿವಾಳ ಸೂಪರ್ ಅಲ್ಲ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ.
ಕೆಲವಕ್ಕೆ ಹೆಸರು ಹಾಕಿದರು, ಕೆಲವಕ್ಕೆ ನೇಮ್ ಇರಲಿಲ್ಲ, ಅಥವಾ ಕೆಲವೊಂದಕ್ಕೆ ಇರಲಿಲ್ಲ. ಆಲ್ಮೋಸ್ಟ್ ನಾನು ಕವರ್ ಮಾಡಿರೋದ್ರಲ್ಲಿ ಕೆಲವೊಂದಕ್ಕಿದೆ, ಕೆಲವೊಂದಕ್ಕೆ ಇರಲಿಲ್ಲ ಬರ್ಡ್ಸ್ ನೇಮ್ಸು. ಸೊ ಹೇಗಿದ್ರು ನಾವು ಒಳ್ಳೆ ಜನನೇ ಅಲ್ವಾ, ಗೊತ್ತಿರೋದ್ರಲ್ಲಿ ನಾವು ಐಡೆಂಟಿಫೈ ಮಾಡ್ಬೋದು ಅನ್ನೋ ಒಂದು ಮೈಂಡ್ಸೆಟ್ ಇರುತ್ತಲ್ವ. ನೋಡಿ ಚಿಕನ್ ಗಿಡಿ ನೋಡಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಹಂಗೆ ಬನ್ನಿ ನೋಡ್ತಾ ಹೋಗೋಣ ಯಾವ್ಯಾವ ಥರದ ಪಕ್ಷಿಗಳಿದೆ ಅನ್ನೋದನ್ನು. ಅಂದರೆ ಜನಗಳು ಅಷ್ಟೇ ಅವಕ್ಕೆ ತುಂಬ ಡಿಸ್ಟರ್ಬ್ ಮಾಡೋದು ತೊಂದರೆ ಕೊಡೋದು ಅನ್ನೋ ಉದ್ದೇಶದಿಂದ ಅವಕ್ಕೆ ಆದಂಥ ಒಂದು ಸೇಫ್ಟಿ ಮಾಡಿದ್ರಲ್ಲ, ಅದು ತುಂಬಾ ಖುಷಿ ಆಯಿತು. ಇಲ್ಲಾಂದರೆ ನಮ್ಮ ಜನಗಳು ಏನೇ ಆದರೂ ಒಂದು ಸಲ ಮುಟ್ಟು ನೋಡಬೇಕು ಅನ್ನೋ ಒಂದು ಪ್ರಯತ್ನ ಇದೆಯಲ್ಲ, ಚೇಷ್ಟೆ ಎಲ್ಲೋದ್ರೂ ಬಿಡಲ್ಲ. ನಂತರ ಎಷ್ಟು ಚೆನ್ನಾಗಿದೆ ಅಲ್ಲ. ಅದೇನೇನು ನೆನಪಾಗಿದೆ ಅಂತಂದರೆ ಒಂದು ಲೈವ್ ಟಚ್ ಅಂತ ಕೊಡ್ತಾಯಿದ್ರು, ಮುಟ್ಟಿ ನೋಡಬೇಕು ಅಂತ ಹೇಳಿದ್ನಲ್ಲ, ಇದಕ್ಕೂ ಕೂಡ ಒಂದೆರಡು ಚಾನ್ಸ್ ಕೊಡ್ತಾಯಿದ್ರು. ಅಲ್ಲಿ ಆ ಕಡೆ ನಾನು ಕ್ರೌಡ್ ಇರೋದ್ರಿಂದ ಆ ಕಡೆ ಏನೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಸರಿಯಾಗಿ. ಇಲ್ಲಿ ನೋಡಿ ಇಲಿ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಲ್ಲ, ಸೂಪರ್ ನೋಡಿ. ಇಲ್ಲಿ ತಂದೆ ಚೇಷ್ಟೆಗಳು ಮಾಡೋದ್ರಲ್ಲಿ ಅವು ಕೂಡ ಒಂದು ಹೆಸರು ಮಾಡಿರೋಂಥ ಪ್ರಾಣಿನೇ ಅಂತಲೇ ಹೇಳ್ಬೋದು. ಬರಲ್ಲ ನೋಡಲಿಕ್ಕೆ ಒಂಥರ ಖುಷಿ. ಬಟ್ ಶಾಪಿಂಗಿಗಂತೂ ಹೆಣ್ಮಕ್ಳಿಗೆ ಅಂತೂ ತುಂಬಾ ಸ್ಟಾಲ್ಗಳಿದ್ವು ಅಂತಲೇ ಹೇಳ್ಬೋದು. ಸೊ ನಾನು ಏನು ತಗೊಳ್ಳೋ ಅನ್ನೋ ಇಂಟೆನ್ಷನಲ್ಲಿ ಇರಲಿಲ್ಲ, ಬಟ್ ಆದರೂ ನಾನೇನು ಶಾಪಿಂಗ್ ಕಡೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಲಿಲ್ಲ. ಬಟ್ ತುಂಬಾ ಬರ್ಡ್ಸ್ಗಳು, ಫಿಶಸ್ ನೋಡೋಕೆ ಒಂದು ಖುಷಿ ಇದ್ದರಿಂದ ನಾನು ಆ ಕಡೆಯೇ ವಿಡಿಯೋ ಜಾಸ್ತಿ ಕ್ಯಾಪ್ಚರ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಕುಳಿ ಹುಂಜ. ನೋಡಿ ಫ್ರೆಂಡ್ಸ್, ತುಂಬಾ ಇದೆ. ಇವನ್ ಬೆಕ್ಕು ಕೂಡ ಇದೆ ನೋಡಿ, ಡಿಫ್ರೆಂಟ್ ಬರ್ಡ್ಸ್ ಜಾತಿ ಇರೋಂಥ ಬೆಕ್ಕುಗಳು, ಬೇರೆ ಬೇರೆ ಜಾತಿ ಕೋಳಿಗಳು ಎಲ್ಲ ಕೂಡ ಇತ್ತು. ನೋಡಿ ಎಷ್ಟೊಂದು ಹಕ್ಕಿಗಳು. ಮತ್ತು ಇಲ್ಲೊಂದು ಎಕ್ಸ್ಪೋ ಇದರಲ್ಲಿ ಎಕ್ಸಿಬಿಷನಲ್ಲಿ ಬೈ ಮಾಡಲಿಕ್ಕೆ ಅಂತ ಏನಾದರೂ ಇರೋವಂಥವ್ರು ಅದನ್ನು ಕೂಡ ತೊಗೊಳ್ಬೋದಿತ್ತು ಅಂತೇಳಿ ಕೆಲವೊಂದು ಬಟ್ಟೆ ಸ್ಟಾಲ್ಗಳು, ಲೇಡೀಸ್ಗೆ ಅಂತೇಳಿ ಕುರ್ತಾಗಳು, ಮತ್ತು ಸ್ಲಿಪ್ಪರ್ ಸ್ಟಾಲು, ಈ ಥರ ಆಲ್ಮೋಸ್ಟ್ ತುಂಬಾ ಸ್ಟಾಲ್ಗಳಿತ್ತು ಅಂತಲೇ ಹೇಳ್ಬೋದು. ಇನ್ನು ಟ್ಯಾಟೋದು ಒಂದು ಸ್ಟಾಲ್ ಇತ್ತು ಅಂತ ಹೇಳ್ತಾಯಿದ್ರು. ನನಗೇನು ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಗೊತ್ತಿಲ್ಲ, ಬಟ್ ಇದಕ್ಕೆ ಇಲ್ವೋ ಅದು ಗೊತ್ತಿಲ್ಲ. ನೋಡಿ ಈ ಥರ ಫರ್ನಿಚರ್ಸ್ ಒಂದು ಸ್ಟಾಲ್ ಕೂಡ ಬಂದಿತ್ತು. ಮತ್ತು ಜೀನ್ಸ್ ಕ್ಲಾತ್ ಏನಿದೆ ಆ ವೆರೈಟಿಲಿ ತುಂಬಾ ಸ್ಟಾಲ್ಗಳಿದ್ವು. ಅದು ನಾನೇನು ಅಷ್ಟಾಗಿ ಹೇಳಿಲ್ವಾ, ನಾನೇನು ಶಾಪಿಂಗ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಏನು ಹೋಗಿರಲಿಲ್ಲ. ಬಟ್ ನಮ್ಗೆ ಐಡಿಯಾ ಕೂಡ ಇರಲಿಲ್ಲ ಅಲ್ಲಿ ಶಾಪಿಂಗಿಗೆ ಅವಕಾಶ ಇದೆ, ಸ್ಟಾಲ್ ಇದೆ ಅನ್ನೋ ಐಡಿಯಾ ಇಲ್ಲ. ಬಟ್ ಅಕ್ವಾ ಪ್ಯಾನೆಲ್ ಅಂದ್ಕೊಂಡು ಮತ್ತು ಮಕ್ಕಳು ಎಂಜಾಯ್ ಮಾಡೋದಕ್ಕೆ ಅಂತಲೇ ಕೆಲವೊಂದು ಎಂಟರ್ಟೈನ್ಮೆಂಟ್ ಇದೆ ಅನ್ನೋ ಒಂದು ಇಂಟೆನ್ಷನಿಂದ ಒಳಗಡೆ ಹೋಗಿದ್ದು ನಾವು. ಸೊ ನೋಡಿ, ನಾನು ಹೇಳಿದ್ನಲ್ಲ ಜೀನ್ಸ್ ವೆರೈಟೀಸ್ ಕ್ಲಾತ್ ತುಂಬ ಚಿಕ್ಕ ಮಕ್ಕಳಿಗೆ ಮತ್ತು ತುಂಬಾ ಕಲೆಕ್ಷನ್ ಇತ್ತು ಅಂತಲೇ ಹೇಳ್ಬೋದು. ರೇಟು ಕೂಡ ಹಂಗೆ ಇತ್ತು. ಬರೀ ಸ್ಟಾಲ್ ಇದೆ ಅನ್ನೋ ಒಂದು ಉದ್ದೇಶ ಅಷ್ಟೇ ಅಲ್ಲ, ಸ್ಟಾಲಲ್ಲಿ ಆ ಒಂದು ಥಿಂಗ್ಸ್ ಮೇಲೆ ಅದು ತುಂಬಾ ರೇಟ್ಗಳು ತುಂಬ ರೇಟ್ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು. ಹೊರಗಡೆ ತೊಗೊಳೋದಕ್ಕೂ ಇಲ್ಲಿ ನಾವು ಬೈ ಮಾಡಲಿಕ್ಕೂ ತುಂಬಾ ಡಿಫ್ರೆನ್ಸ್ ಇತ್ತು. ಮತ್ತು ರೇಟ್ ಕೂಡ ಜಾಸ್ತಿ ಇತ್ತು. ನೋಡಿ ಕಾರ್ಪೆಟ್ಸ್ ಇವೆಲ್ಲ ತುಂಬಾ ರೇಟ್. ನಾನು ಯಾವುದೋ ಒಂದು 2-3 ವಿಚಾರಿಸ್ದೆ, ಬಟ್ ನಾವು ಹೊರಗಡೆ ಕೇಳಿದ ರೇಟ್ಗೂ ಅಲ್ಲಿರೋಂಥ ರೇಟ್ಗೂ ತುಂಬಾ
ಡಿಫ್ರೆನ್ಸ್ ಇತ್ತು, ಅಂದರೆ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು. ಸೊ ನೋಡಿ, ಕೆಲವರೆಲ್ಲ ಬೈ ಮಾಡ್ತಾಯಿದ್ರು. ಓಕೆ, ತುಂಬಾ ಆ ಒಂದು ಬೈ ಮಾಡೋ ಅಂಥ ಸ್ಟಾಲ್ಗಳಲ್ಲಿ ತುಂಬಾ ಕ್ರೌಡ್ ಇತ್ತು. ಸೊ ಅದನ್ನು ಬಿಟ್ಟು ನಾನು ಜಸ್ಟ್ ಹಾಗೆ ಈ ಲೈಟಾಗಿ ಹಾಗೆ ವೀಡಿಯೋಗಳ್ನ ಮಾಡ್ಕೊತಾ ಹೋದೆ. ಮತ್ತಿನ್ನೇನಪ್ಪ ಅಂತಂದರೆ, ಈ ಒಂದು ಗ್ಲಾಸ್ ಹೌಸ್ ನಮ್ಮ ತುಮಕೂರು ಅಮಾನಿಕೆರೆಯಲ್ಲಿರೋದು, ಈ ಥರನೂ ಒಂದು ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಒಂದು ಎಂಟರ್ಟೈನ್ಮೆಂಟ್ ಸಿಕ್ತು ಜನಗಳ್ಗೆ, ಮಕ್ಕಳಿಗೆ, ಫ್ಯಾಮಿಲಿ ಮೆಂಬರ್ಸ್ ಬಂದವ್ರಿಗೆ. ಈ ಥರ ಒಂದು ಎಕ್ಸ್ಪೋ ನಡೆಯೋದ್ರಿಂದ ತುಂಬಾ ಒಂದು ಜನ ಆ ಬ್ಯುಸಿ ಲೈಫ್ ಬಿಟ್ಟು ಈಚೆ ಬರ್ತಾರೆ ಒಂದು ಸೆಕೆಂಡ್ ಅನ್ನೋದಕ್ಕೆ ಇದು ಒಂಥರ ಹೆಲ್ಪ್ ಆಗುತ್ತೆ ಅಂತಲೂ ಹೇಳ್ಬೋದು. ಮತ್ತು ಇಲ್ಲೊಂದು ಕೆಲವೊಂದು ಇದರಲ್ಲಿ ನೋಡಿದಾಗ ಸ್ಟೇಷನರಿ ಥರ ಐಟಮ್ನಲ್ಲಿ ಒಂದು ಹಲ್ಲಿ ಜಿಲ್ಲೆ ಔಷಧಿ ಅಂತಲೇ ತುಂಬಾ ಏನೋ ಪೌಡರ್ ಅಂತಲೇ ಏನೋ ಸೇಲ್ ಮಾಡ್ತಾಯಿದ್ರು. ನಾನು ಅದನ್ನು ಮಾಡ್ಕೋಬೇಕು ಅಂದ್ಕೊಂಡೆ, ಬಟ್ ಜನ ಜಾಸ್ತಿ ಇರೋದ್ರಿಂದ ಡೀಟೇಲ್ ಏನು ನನಗದು ಸರಿಯಾಗಿ ಸಿಗಲಿಲ್ಲ ಮಾಹಿತಿ. ಸೊ ಅದಕ್ಕಾಗಿ ನಾನು ಜಾಸ್ತಿ ಹೊತ್ತಲ್ಲಿ ಏನೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಫೋಟೋ ಫ್ರೇಮ್ಸ್ದು ಅಂತೂ ತುಂಬಾ ಇತ್ತು. ಅಪ್ಪು ಫೋಟೋಸ್ಗಂತೂ ತುಂಬಾ ಲೈಕ್ ಜನಗಳು ತುಂಬಾ ಅಟ್ರಾಕ್ಟ್ ಮಾಡ್ತಾಯಿತ್ತು ಬೇಗ. ಇನ್ನು ಇಲ್ಲಿ ಪಿಂಗಾಣಿ ಸ್ಟಾಲ್ಸ್ ಅವು ಕೂಡ ನಾನು ಒಂದೆರಡು ವಿಚಾರಿಸ್ದೆ, ಅದು ಕೂಡ ತುಂಬಾ ರೇಟ್ ಜಾಸ್ತಿನೇ ಇತ್ತು. ಸೊ ಇನ್ನು ನೆಕ್ಸ್ಟ್ ಬಂದು ಇಲ್ಲೊಂದು ಗೇಮ್ ಇತ್ತಾಯಿತಾ, ಗೇಮಲ್ಲಿ ತುಂಬಾ ಜನ ಆಟ ಆಡ್ತಾಯಿದ್ರು. ಸೊ ಆ ಕಡೆನೂ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಡೀಟೇಲಾಗಿ. ಏನಿಲ್ಲ, ಒಂದು ಆಚೆಯಿಂದ ಒಂದು ಒಳ್ಳೆ ಸೀನರಿ ನೋಡ್ಕೊಂಡು ಬಂದು ಇನ್ನು ಒಳಗಡೆ ಬೈ ಮಾಡಲಿಕ್ಕೆ. ಬಟ್ ಇಷ್ಟೇ ಅಲ್ಲ, ತಿನ್ನೋದಕ್ಕೆ ಟೈಮ್ ಪಾಸ್ ಅಂತ ಹೇಳೋದಕ್ಕಿಂತ ಇಷ್ಟೆಲ್ಲ ನೋಡ್ಕೊಂಬಂದು ಮಕ್ಳಿಗೆ ಏನಾದರೂ ತಿನ್ನಿಸ್ಬೇಕು ಅನ್ನೋದೊಂದು ಇದ್ದೇ ಇರುತ್ತಲ್ಲ. ಮಕ್ಕಳು ನೋಡಿದ ತಕ್ಷಣ, ಸ್ಟಾಲ್ ನೋಡಿದ ತಕ್ಷಣ ಅದು ಬೇಕು ಇದು ಬೇಕು ಅನ್ನೋದು ಇದ್ದೇ ಇರುತ್ತೆ. ಮತ್ತು ದೊಡ್ಡವ್ರಿಗೆ ಅವ್ರಿಗೂ ಕೂಡ ಒಂದು ಎಂಜಾಯ್ಮೆಂಟ್ ಸಿಗುತ್ತೆ ಅನ್ನೋದಕ್ಕೆ ಇಲ್ಲೂ ಕೂಡ ಸ್ಟಾಲ್ ಇತ್ತು. ಹಾಗೆ ತಿನ್ಕೊಳ್ತಾ ಎಂಜಾಯ್ ಮಾಡ್ಕೊಳ್ತಾ ಒಂದು ಸ್ವಲ್ಪ ಹೊತ್ತು ಕಳಿಬೋದು ಅನ್ನೋದಕ್ಕೆ ಚೆನ್ನಾಗಿತ್ತು. ಈ ಒಂದು ಗೇಮನ್ನು ನನ್ನ ಮಗಳು ಕೂಡ ಆಡಬೇಕು ಅಂತ ತುಂಬ ಬಲವಂತ ಮಾಡಿದ್ರಿಂದ ಅವಳು ಕೂಡ ಈ ಒಂದು ಗೇಮಲ್ಲಿ ಎಂಜಾಯ್ ಮಾಡ್ತಾ ಇದ್ದಾಳೆ. ತುಂಬಾ ಖುಷಿಪಟ್ಳು. ಈ ಥರದ ಒಂದು ಸ್ಕೂಲು ಮನೆ ಅನ್ನೋ ಒಂದು ಲೆಕ್ಕ ಈ ಥರದ್ದು ಒಂದು ಎಂಜಾಯ್ ಮಾಡ್ಬೋದು ನೋಡಿ. ಕೂಡ ತುಂಬಾ ಎಂಜಾಯ್ ಮಾಡ್ತಾಯಿದ್ದಾಳೆ. ಅಷ್ಟೇ ಅಲ್ವಾ ಜೀವನ, ಒಂದು ಖುಷಿ, ಒಂದು ತೃಪ್ತಿಗೋಸ್ಕರನೇ ಅಲ್ವಾ ಇಷ್ಟೆಲ್ಲ ಒದ್ದಾಟ. ಈ ಒಂದು ವಿಡಿಯೋದಲ್ಲಿ ಇಷ್ಟು ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.